ವಾಂಗಿ ಭಾತ್ ಮಾಡುವುದು ಫಸ್ಟಿಗೆ ಪೌಡರ್ ಮಾಡ್ಕೋಬೇಕಂದ್ರೆ ಕಡಲೆಬೇಳೆ ಈ ಲೋಟದಲ್ಲಿ ಇಷ್ಟು, ಯಾವುದಾದ್ರೆ ಟೀ ಲೋಟದಲ್ಲಿ ಇಷ್ಟು ಇರಬೇಕು ಕಡಲೆಬೇಳೆ. ಅದೇ ಲೋಟದಲ್ಲಿ ಒಂದು ಸ್ವಲ್ಪ ಕಾಲು ಭಾಗ ಉದ್ದಿನಬೇಳೆ ಇರಬೇಕು. ನೀವು ಇದು ಲವಂಗ ಆಪ್ಷನಲ್, ನೀವು ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಇದು ಬಾಳೆ ಮೊಗ್ಗು ಅಂತಾರೆ, ಇದಕ್ಕೆ ಬಾಳೆ ಮೊಗ್ಗು ಅಂತಾರೆ, ಮರಾಠಿ ಮೊಗ್ಗು ಅಂತಾರೆ. ಇದು ಹಾಕಲೇಬೇಕು, ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಇದು ಉರಿಬೇಕು. ಇವಾಗ ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ಉರಿಬೇಕು. ಈ ಕಲರ್ ಇರಬೇಕು ನೋಡಿ, ಈ ಥರ ರೋಸ್ ಆಗಬೇಕು. ಇದು ಆಗಿದೆ. ಇವಾಗ ಕಡಲೆಬೇಳೆ ಆವಾಗಲೇ ತೋರಿಸಿದ್ನಲ್ಲ, ಕಾಲು ಲೋಟ ಅಂತ. ಚೆನ್ನಾಗಿ ಉರಿಬೇಕಿದು, ಫ್ರೈ ಮಾಡಬೇಕು. ಅಂದರೆ ತುಂಬ ಬ್ಲ್ಯಾಕ್ ಅಲ್ಲ, ತುಂಬ ಇದು ಇಲ್ಲ. ಇದು ರೈಸು, ವಾಂಗಿ ಭಾತ್ಗೆ ರೈಸ್ ಮಾಡಬೇಕಲ್ಲ. ಈ ಕಡೆ ನಾವು ರೈಸ್ ಇಟ್ಕೊಂಡ್ಬಿಟ್ರೆ ರೈಸ್ ಆಗುತ್ತೆ. ಇದು ಪೌಡರ್ ಉರಿಬೇಕು. ಇವಾಗ ಇದು ಆಗಿದೆ ನೋಡಿ, ಈ ಥರ ಬ್ರೌನ್ ಕಲರ್ ಆಗಿಬಿಟ್ರೆ ಆಗಿದೆ ಅಂತ. ಮತ್ತು ಜಾಸ್ತಿ ಮಾಡಿದರೆ ಅದು ಟೇಸ್ಟ್ ಸರಿ ಆಗಲ್ಲ. ನೋಡಿ ನಾವು ಲವಂಗ 4, ಬಾಳೆ ಮೊಗ್ಗು ಅಂತಾರೆ. ಸ್ವಲ್ಪ ಲೈಟಾಗಿ ಫ್ರೈ ಆಗಿದ್ರೆ ಆಯಿತು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಅಷ್ಟೊತ್ತು ತನಕ ವಾಂಗಿ ನಾವು ಕಟ್ ಮಾಡ್ಕೋಬೇಕು. ವಾಶ್ ಮಾಡಿ ಕಟ್ ಮಾಡ್ಕೊಳ್ಳಿ. ವಾಂಗಿ ಭಾತ್ಗೆ ವಾಂಗಿ ಕಟ್ ಮಾಡ್ಕೋಬೇಕು. ನೀರಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಅದು ನೀರಲ್ಲಿ ಉಪ್ಪು ಹಾಕಿದರೆ ಕರಿಯಾಗಲ್ಲ, ಹೇಗಿರುತ್ತೋ ಹಾಗಿರುತ್ತೆ ಅಂತೆ. ಈ ಥರ ವಾಂಗಿ ಕಟ್ ಮಾಡಬೇಕು. ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದು ಮಿಕ್ಸಿ ಜಾರಿಗೆ ಹಾಕೋಣ. ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡಬೇಕು.
ತರಿ ತರಿ ಇದೆ, ಇನ್ನೂ ನೈಸಾಗಿರಬೇಕು. ಇಷ್ಟು ತರಿ ತರಿ ಕೂಡ ಇರಬಾರ್ದು. ಮುಟ್ರೆ ನಿಮಗೆ ಗೊತ್ತಾಗುತ್ತೆ, ಈ ಥರ ಫೀಲ್ ಆಗಬಾರ್ದು. ಫುಲ್ ಸ್ವಲ್ಪ ನೈಸಾಗಿ ರುಬ್ಬಬೇಕು, ಮಿಕ್ಸಿ ಮಾಡಬೇಕು ನೈಸಾಗಿ. ಈ ಥರ ನೈಸ್ ಇರಬೇಕು ವಾಂಗಿಬಾತ್ಗೆ ಪೌಡರು. ಆಮೇಲೆ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ವಂಗಿ ಫುಲ್ ಕ್ಲೀನ್ ಮಾಡಿ ಇದ್ದೀನಿ. ನೋಡಿ ಎಷ್ಟು ನೀರು ಹೆಂಗಾಗಿದೆ, ಕಲ್ಲರು. ಇಲ್ಲ ಅಂದರೆ ವಂಗಿ ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ, ಕರಿ ಆಗಿಬಿಡುತ್ತೆ. ಗ್ಯಾಸ್ ಇದು ಕಾದಿದೆ. ಇವಾಗ ಎಣ್ಣೆ ಹಾಕಬೇಕು ಬಾಣಲೆಯಲ್ಲಿ. ನಾವು ವಾಂಗಿಬಾತಿನ ಪೌಡರ್ ನಾವು ಮೊದಲೇ ಕೂಡ ಮಾಡ್ಕೊಂಡು ಇಟ್ಕೋಬಹುದು. ಎಷ್ಟು ದಿನ ಬೇಕಾದರೆ ಬರುತ್ತೆ ಅದು. ಪೌಡರ್ ಮಾಡ್ಕೊಂಡು ನಾವು ಮಾಡಬೇಕಾದ್ರೆ ಪೌಡರ್ ಎಷ್ಟು ಹಾಕಬೇಕು, ಇಬ್ಬರಿಗೆ ಅಂದರೆ 2 ಸ್ಪೂನ್ ಹಾಕಬೇಕು, ಆ ಥರ ಇರುತ್ತೆ. ಹಾಕಿಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಮತ್ತು ವಂಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾಯ್ತಾ ಇದೆ. ನೋಡಿ ಈ ಥರ ಚಟಪಟ ಚಟಪಟ ಸೌಂಡ್ ಬರಬೇಕು. ಆವಾಗ ನಾವು ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಇದು ಕರಿಬೇವು ಹಾಕಬೇಕು ಎಣ್ಣೆಯಲ್ಲಿ. ಆಮೇಲೆ ಇದು ವಂಗಿ ಹಾಕಬೇಕು. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದಬೇಕು. ಸ್ವಲ್ಪ ದೊಡ್ಡದೇ ಮಾಡಿ ಗ್ಯಾಸ್, ಪರವಾಗಿಲ್ಲ, ಮೀಡಿಯಮ್ ಇರಲಿ. ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಚಿಕ್ಕದು ಬೇಡ. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೆಂದುಬಿಡುತ್ತೆ ಅಂತ. ನೋಡಿಬಿಟ್ಟು ಹಾಕಿ, ಸುಮ್ಮನೆ ಜಾಸ್ತಿ ಹಾಕಿ ಮತ್ತು ಉಪ್ಪು ಹಾಕಬಾರ್ದಲ್ಲ.
ನಾವು ಇನ್ನೂ ಪೌಡರ್ ಕೂಡ ಹಾಕಿಲ್ಲ. ಪೌಡರ್ ಹಾಕಿದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ಹಾಗಾಗಿ ನೋಡಿ ಸ್ವಲ್ಪನೇ ಉಪ್ಪು ಹಾಕಿದರೆ ಪರವಾಗಿಲ್ಲ. ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನೂ ತೆಳ್ಳಗೆ ಬೇಕಾದ್ರೂ ತೆಳ್ಳಗೆ ಕಟ್ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಇನ್ನೂ ಸ್ವಲ್ಪ ಫ್ರೈ ಹಾಕಬೇಕಿದು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈ ಥರ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಇಷ್ಟು ಮತ್ತು ನಾವು ಮಾಡಿಕೊಂಡಿರೋದು ಪೌಡರ್, ವಾಂಗಿಬಾತ್ ಪೌಡರ್. ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ. ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟು ಇದಕ್ಕಿನ್ನೂ ಖಾರದ ಪುಡಿ ಹಾಕಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅದಕ್ಕೆ ಅವ್ರಿಗೆ ಸಪ್ಪೆ ಬೇಕು. ನಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಸ್ವಲ್ಪ ಸಪ್ಪೆ ಒಂದು ಬಾಯ್ಲಲ್ಲಿ ಒಂದು ಇದರಲ್ಲಿ ತಕ್ಕೊಂಡ್ಬಿಡಿ, ಬಟ್ಲಲ್ಲಿ ಬೌಲಲ್ಲಿ ತಗೊಂಡ್ಬಿಟ್ರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಖಾರ ಎಷ್ಟು ತಿಂತೀರೋ. ನಾನಿಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಮಸಾಲ ರೆಡಿ ಆಗಿದೆ. ಇವಾಗ ಎಷ್ಟು ಬೇಕೋ ಅನ್ನಕ್ಕೆ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬಹುದು. ನಾನು ಇವಾಗ ಒಂದು ಬೌಲಲ್ಲಿ ತಕ್ಕೊಳ್ತಾ ಇದ್ದೀನಿ. ನಾನು ಅನ್ನ ಇದರಲ್ಲೇ ಕಲಿಸ್ತೀನಿ, ಹಾಗಾಗಿ ಜಾಸ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ತಗೊಂಡಿದ್ರೆ ಆಯಿತು. ನೀವು ಎಷ್ಟು ದಿನ 1-2-3 ಡೇಸ್ ಇಡ್ಬೋದು. ಒಂದು ವಾರನೂ ಇಡ್ಬೋದು. ಫ್ರಿಜ್ಜಲ್ಲಿದ್ದರೆ ಇಡ್ಬೋದು, ಇರುತ್ತೆ ಇದು. ಅನ್ನ ತಣ್ಣಗಾದ್ಮೇಲೆ ಈ ಥರ ಕಲಸಿ ಉದುರುವಾಗಿದ್ದರೆ ಚೆನ್ನಾಗಿ ವಾಂಗಿಬಾತ್ ರೆಡಿ.
ವಾಂಗಿಭಾತ್ ರೆಡಿ. ನಿಮಗೆ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ವಾಂಗಿಭಾತಿನ ಮಸಾಲೆ ಇದೆ, ಹಾಕ್ಕೊಳ್ಳಿ, ಕಲಿಸ್ಕೊಳ್ಳಿ. ಹಾಕ್ಕೊಂಡು ಕಲಿಸ್ಕೊಂಡಿದ್ರೆ ಆಯಿತು. ಡ್ರೈ ಆಗಿದ್ರೆ, ನಿಮಗೆ ಡ್ರೈ ಅನಿಸಿದರೆ ವಾಂಗಿಭಾತ್ ರೆಡಿ. ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.